शिवाय हर हर भोले नमः शिवाय शिवाय ओम नमः शिवाय हर हर भोले नमः शिवाय नमः शिवाय नमः शिवाय हर हर भोले नमः शिवाय शिवाय ओम नमः शिवाय हर हर भोले नमः शिवाय नमः शिवाय ओम नमः शिवाय हर हर भोले नमः शिवाय शिवाय ओम नमः शिवाय हर हर भोले नमः शिवाय नमः शिवाय नमः शिवाय हर हर भोले नमः शिवाय शिवाय ओम नमः शिवाय हर हर भोले नमः शिवाय नमः शिवाय ओम नमः शिवाय हर हर भोले नमः शिवाय ओम नमः शिवाय हर हर भोले नमः शिवाय नमः शिवाय ओम नमः शिवाय हर हर भोले नमः शिवाय
ಏ ದೇವ ಮಹಾದೇವ, ನಿನ್ನ ಪೂಜೆಗೆ ಸಕಲ ವಸ್ತುಗಳನ್ನು ತಂದು ಸಂತೋಷದಿಂದ ಪೂಜೆ ಮಾಡಿದ್ದೇನೆ. ಈಗಲೇ ನಾನು ಕಾಶಿ ಯಾತ್ರಕ್ಕೆ ಹೋಗಬೇಕೆಂದು ವಿಚಾರ ಬಂದ. ನಾನು ಕಾಶಿಗೆ ಹೋದರೆ ನಿಮ್ಮ ಪೂಜ್ಯವನ್ನು ಯಾರು ಮಾಡುವರು? ಇದು ದೊಡ್ಡ ಸಮಸ್ಯೆ ಆಗಿದೆ. ನಾಳಿನ ಪೂಜೆ ಮಾಡುವ ಸಮಯದಲ್ಲಿ ನಾನು ಪರಮಾತ್ಮನಿಗೆ ವಿಚಾರ ಮಾಡಿ ಕೇಳುತ್ತೇನೆ ಕಾಶಿಗೆ ಹೋಗುವುದಕ್ಕೆ. ನಾರಾಯಣ ನಿನ್ನ ಭಕ್ತಿಗೆ ಬಂದೆನು ನಾನು, 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 ನಾರಾಯಣ ನಿನ್ನ ಭಕ್ತಿಗೆ ಬಂದೆನು ನಾನು. ಆಲೋಚನೆ ಯಾಕೆ, ಆಲೋಚನೆ ಯಾಕೆ, ಆಲೋಚನೆ ಯಾಕೆ, ಆಲೋಚನೆ ಯಾಕೆ, ಆಲೋಚನೆ ಯಾಕೆ. ನಾರಾಯಣ ನಿನ್ನ ಭಕ್ತಿಗೆ ಬಂದೆನು ನಾನು, ನಾರಾಯಣ ನಿನ್ನ ಭಕ್ತಿಗೆ ಬಂದೆನು ನಾನು, ನಾರಾಯಣ ನಿನ್ನ ಭಕ್ತಿಗೆ ಬಂದೆನು ನಾನು, ಭಕ್ತಿಗೆ ಬಂದೆನು ನಾನು, ಭಕ್ತಿಗೆ ಬಂದೆನು ನಾನು. ಓಹೋ ಭಕ್ತ ಶ್ರಮಣಿಯಾದ ನಾರಾಯಣನೇ, ಪ್ರತಿನಿತ್ಯ ಆಗುತ್ತಿರುವ ಪೂಜೆಯು ಇಂದೇಕ್ಯವಾಗಲಿಲ್ಲ. ನಿನ್ನ ಮನಸ್ಸಿನಲ್ಲಿ ಏನು ಆಲೋಚನೆ ಬಂದಿರಬಹುದು, ಬೇಗನೆ ಎನ್ನ ಮುಂದೆ ತಿಳಿಸಬೇಕು ನಾರಾಯಣ. ಶಂಕರ ದಯಾನಿಧಿ ಕರುಣಾಕರ, ನನ್ನ ಮನಸ್ಸಿನಲ್ಲಿ ಬಂದಿದೆ ಒಂದು ನಿಜ. ಅದು ಏನೆಂದರೆ, ಈಗ ನಾನು ಕಾಶಿ ಯಾತ್ರಕ್ಕೆ ಹೋಗಬೇಕೆಂದು ವಿಚಾರ ಬಂದಿದೆ. ನಾನು ಕಾಶಿಗೆ ಹೋದರೆ ನಿಮ್ಮ ಪೂಜ್ಯವನ್ನು ಯಾರು ಮಾಡೋರು, ಯಾರಿಗೆ ಹಚ್ಚಬೇಕೆಂದು ಇದೇ ಗೂಢ ವಿಚಾರದಲ್ಲಿ ನಿಮ್ಮ ಪೂಜೆ ಮಾಡುತ್ತೇನೆ. ಇದೇ ನನ್ನ ತಪ್ಪು ನೋಡು ಶಂಕರ. ನಾರಾಯಣ, ನೀನು ಕಾಶಿ ಯಾತ್ರೆ ಮಾಡುವುದಕ್ಕೆ ಚಿಂತೆಯನ್ನು ಮಾಡಬೇಡ. ನಿನ್ನ ತಂಗಿನಾದ ಶೂರಮ್ಮ ದೇವಿಯನ್ನು ಆ ಬ್ರಹ್ಮದೇವನಿಗೆ ಕೊಟ್ಟು ಆತನ ಲಗ್ನವನ್ನು ಮಾಡಿ ಆತನ ತಂದು ನನ್ನ ಪೂಜೆಗೆ ನೇಮಿಸಿ ನೀವಿಬ್ಬರು ಸತಿಪತಿಗಳನ್ನು ಕೂಡಿಕೊಂಡು ಸಂತೋಷದಿಂದ ಕಾಶಿ ಯಾತ್ರಕ್ಕೆ ಹೋಗಿ ಬಾ ನಾರಾಯಣ. ಇದಕ್ಕೆ ನನ್ನ ಅಪ್ಪನ ಇರುವುದು. ಸಂತೋಷ ಶಂಕರ, ಸಂತೋಷ ಶಿವ. ಈಗ ನಾನು ಮನೆಗೆ ಹೋಗಿ ವಿಷಯವನ್ನು ನನ್ನ ಮಡದಿಗೆ ತಿಳಿಸುತ್ತೇನೆ. ನನ್ನ ತಂಗಿನಾದ ಸೂರಮ್ಮ ದೇವಿಯನ್ನು ಆ ಬ್ರಹ್ಮದೇವರಿಗೆ ಕೊಟ್ಟು ಆತನ ಲಗ್ನವನ್ನು ಮಾಡಿ ನಿಮ್ಮ ಪೂಜೆಗೆ ನೇಮಿಸಿ ನಾನು ಕಾಶಿ ಯಾತ್ರಕ್ಕೆ ಹೋಗಿ ಬರ್ತೀನಿ. ಇದಕ್ಕೆ ತಮ್ಮ ಆಶೀರ್ವಾದ ಆಗಬೇಕು ಶಂಕರ. ತಥಾಸ್ತು, ಹೋಗಿ ಬಾ ನಾರಾಯಣ.